ಶುದ್ಧ ನೀರು ಫ್ಲೋರೈಡ್ ಇರ್ತಕ್ಕಂಥದ್ದಕ್ಕೆ ಯಾವ ಥರ ನಾವು ಟ್ರೀಟ್ ಮಾಡಿ ಅಲ್ಲಿ ಬೇರೆ ಕಡೆಯಿಂದ ನೀರು ಒದಗಿಸ್ಕೊಡುವಂಥದ್ದಾಗಬೇಕು. ಮತ್ತು ಒಂದು ಬೇಸಿಗೆನಲ್ಲಿ ನಾವು ಎಲ್ಲರೂ ಬೋರ್ ಒಂದು ಹಳ್ಳಿನಲ್ಲಿ ಫೇಲ್ ಆದರೆ ಮತ್ತೆ ಟ್ಯಾಂಕರ್ ಮುಖಾಂತರ ಮತ್ತೊಂದು ಕಡೆಯಿಂದ ಕೊಡ್ತೇವೆ. ಅದು ಬೇಡ. ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಏನಿರುತ್ತೆ ಅವು ಇಂಟರ್ಲಿಂಕ್ ಮಾಡಿದ್ರೆ ಆ ಟ್ಯಾಂಕಿಂದ ಬೇರೆ ಹಳ್ಳಿಗೆ ಪಕ್ಕ ಇರತಕ್ಕಂಥ ಹಳ್ಳಿಗಳಿಗೆ ನೀವು ನೀರು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಜನಗಳಿಗೂ ಕೂಡ ತೊಂದರೆ ಆಗಲ್ಲ. ಈ ಥರ ಅಲ್ಲಿ JJM ಅಲ್ಲಿ ಉಳಿದಿರ್ತಕ್ಕಂಥ ಹಣದಲ್ಲಿ ಮಾಡ್ಬೋದು. ನಾನು ಈಗಾಗಲೇ ತುಮಕೂರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾತಾಡಿದ್ವಿ, ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಹೇಳಿದರೆ ಅದನ್ನು ಇಡೀ ರಾಜ್ಯದಲ್ಲಿ ಆ ಥರ ಮಾಡಿದ್ರೆ ನೀವು ಟ್ಯಾಂಕರ್ ಮುಖಾಂತರ ಕೊಡೋದು, ಎಲ್ಲರೂ ಬೋರ್ ಫೇಲ್ ಆದ ತಕ್ಷಣ ನಾವು ನೀರಿಗೆ ಆಕಾರ ಉಂಟಾಗೋದು ತಪ್ತದೆ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಫ್ಲೋರೈಡು ಮತ್ತು ಅಂಡರ್ ವಾಟರ್ ರೀಚಾರ್ಜ್ ಕೂಡ ಆಗಬೇಕಾಗ್ತದೆ. ಇಲ್ಲಿ ಎಲ್ಲೆಲ್ಲಿ ಬೋರ್ವೆಲ್ಸ್ ಇದೆ ಅಲ್ಲಿ ರೀಚಾರ್ಜಿಂಗ್ ಮಾಡೋಂಥದ್ದನ್ನ ಹಿಂದೆ ಮಾಡಿದ್ವಿ, ಬಟ್ ಈಗ ಯಾರು ಕೂಡ ಅದನ್ನು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. RDPR ಮುಖಾಂತರ ಅದನ್ನು ಎಲ್ಲ ಬೋರ್ವೆಲ್ಸ್ ಹತ್ರನೂ ಕೂಡ ರೀಚಾರ್ಜಿಂಗ್ ಪಾಯಿಂಟ್ಸು ಮತ್ತು ರೈನ್ ವಾಟರ್ ಇದು ಹಾರ್ವೆಸ್ಟಿಂಗ್ ಎಲ್ಲದನ್ನು ಕೂಡ ಮಾಡೋವಂಥದ್ದು ಆಗಬೇಕು ಅಂತಕ್ಕಂಥದ್ದು. ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಬದಲಾವಣೆ ತಿದ್ದುಪಡಿ ತರಬೇಕಾಗ್ತದೆ. ಅಲ್ಲಿ ಏನಾಗ್ತದೆ, ನೀವು ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಳ್ದೇ ಮುಂಚೆನೇ ನೀವು ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗ್ತೀರಾ, ಆಮೇಲೆ ರೈತರ ಹತ್ರ ಹೋಗಿ ಅವರ ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಶುರು ಮಾಡ್ತೀರಾ. ಅದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ವಾದ. ಈಗ ಫಸ್ಟೇ ನೀವು ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಮುಗಿಸಿ ರೈತರ ಹತ್ರ ಜಮೀನು ಎಷ್ಟು ಹೋಗ್ತದೆ, ಯಾವ ಹಳ್ಳದಲ್ಲಿ ಸರಾಗವಾಗಿ ನೀರು ಹರಿತದೆ, ಎಷ್ಟು ಅಲ್ಲಿ ಲ್ಯಾಂಡ್ ಬೇಕು, ಇದೆಲ್ಲದನ್ನು ಕೂಡ ನೀವು ಗುರುತಿಸಿ ಅದಕ್ಕೆ ಪರಿಹಾರವನ್ನು ಕೊಟ್ಟು ನೀವು ಆಮೇಲೆ ನಿಮ್ಮ ಯೋಜನೆನ ಇಂಪ್ಲಿಮೆಂಟ್ ಮಾಡಿದ್ರೆ ಶೀಘ್ರವಾಗಿ ಮಾಡ್ಬೋದು. ಇಲ್ಲಾಂದ್ರೆ 16 ವರ್ಷ ತಗೋತಾರೆ ಒಂದೊಂದು ಯೋಜನೆ ಮಾಡಲಿಕ್ಕೆ ಇರಿಗೇಷನ್ ಪ್ರಾಜೆಕ್ಟ್ಸ್ನ. ಅದನ್ನು ಫಸ್ಟ್ ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಮುಗಿಸ್ಕೊಂಡು ನೀವು ಮುಂದೆ ಹೋಗುವಂಥ ಕೆಲಸ ಆದರೆ ಖಂಡಿತ ಇವತ್ತು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗಾಗಲೇ ಪೈಪ್ಲೈನ್ಗಳು ಅದ್ಬಿಟ್ಟಿದ್ದಾರೆ. ಅದರಲ್ಲಿ ಭದ್ರಾದಲ್ಲಿ ಮತ್ತು ಇದರಲ್ಲಿ ಹೇಮಾವತಿನಲ್ಲಿ ಎತ್ತಿನೊಳೆಯಲ್ಲೆಲ್ಲ ಪೈಪ್ಲೈನ್ಗಳು ಹತ್ತಿದ್ರೆ ನೀರುಗಳು ಕೊಡ್ತಾ ಇಲ್ಲ 16 ವರ್ಷ ಆದರೂ. ಅದರಿಂದ ಇದು ಮತ್ತು ಮೇಕೆದಾಟು ಕೂಡ ಈ ಸರ್ಕಾರ ಸಾಕಷ್ಟು ಪಾದಯಾತ್ರೆ ಎಲ್ಲ ಕೂಡ ಮಾಡಿದ್ರು ಹಿಂದೆ. ಈಗ ಯಾಕೆ ಅದ್ರ ಬಗ್ಗೆ ಸುಮ್ಮನಿದ್ರೆ? ಕೇಂದ್ರ ಸರ್ಕಾರನೂ ಕೂಡ ಒಪ್ಕೊಂಡಿದೆ, ಕೊಡೋದಕ್ಕೇನು ತೊಂದರೆ ಇಲ್ಲ. ಎರಡೂ ರಾಜ್ಯಗಳು ತಮಿಳುನಾಡು ಮತ್ತು ಇವರಿಬ್ಬರು ಕೂತ್ಕೊಂಡು ಜಂಟಿಯಾಗಿ ಕೂತು ಅದಕ್ಕೆ ಏನಾದ್ರು ಒಂದು ಪರಿಹಾರ ಹಿಡಿದು ಮೇಕೆದಾಟು ಮಾಡಿದ್ರೆ ಬೆಂಗಳೂರು ಜನಕ್ಕೆ ನಾವು ನೀರು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಡ್ರಗ್ಸ್ ದಂಧೆ ತುಂಬ ಆಗಿದೆ ಅಧ್ಯಕ್ಷೆ. ಹಳ್ಳಿನಲ್ಲೂ ಯಾರೋ ಬಂದು ಪೆಡ್ಲರ್ಗಳು ಎಲ್ಲೋ ಒಂದು ಇಟ್ಟೋಗಿರ್ತಾರೆ, ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗ್ತಿಲ್ಲ. ಚಿಕ್ಕ ಮಕ್ಕಳು 8ನೇ ಕ್ಲಾಸು 10ನೇ ಕ್ಲಾಸ್ ಮಕ್ಕಳೆಲ್ಲೂ ಕೂಡ ಇದಕ್ಕೆ ತುತ್ತಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಅವ್ರನ್ನ ಹಿಡಿತಕ್ಕಂಥದ್ದು ಹೇಗೆ, ಆ ಜಾಲವನ್ನು ನಮ್ಮ ಸೈಬರ್ ಕ್ರೈಮ್ನವರು ಸಾಕಷ್ಟು ಗಮನ ಹರಿಸಿ. ಯಾಕೆಂದರೆ ನಮ್ಮ ಪೊಲೀಸ್ನವ್ರಿಗೆ ಕರ್ನಾಟಕ ಪೊಲೀಸ್ಗೆ ಹೆಚ್ಚಿನ ಒಂದು ಗೌರವ ಇದೆ. ಆದರೆ ಅವ್ರನ್ನ ವಿಶಾಲವಾಗಿ ಇವತ್ತು ರಾಜ್ಯದಲ್ಲಿ ಅವ್ರ ಕೆಲಸ ಕರ್ತವ್ಯ ಮಾಡೋಕ್ಕೆ ನಾವು ಬಿಡಬೇಕಾಗ್ತದೆ. ಅದನ್ನು ದಯಮಾಡಿ ಅದರಲ್ಲಿ ಇಂಟರ್ವ್ಯೂನ್ ಬರೆದ ರೀತಿಯಲ್ಲಿ ಒಂದು ಯಾವ್ದಾದ್ರು ಬಿಲ್ ತರಲಿ. ಇವರು ತಂದ್ಬಿಟ್ಟು ಪೊಲೀಸ್ ಇಲಾಖೆಗೆ ನಮ್ದು ಯಾರ್ದು ಹಸ್ತಕ್ಷೇಪ ಇರಬಾರ್ದು. ಯಾಕೆಂದರೆ ರಾಜ್ಯಕ್ಕೆ ಒಳ್ಳೆ ಹೆಸರು ಬರಬೇಕು. ಈಗ ಆನ್ಲೈನ್ ಗೇಮ್ಸ್ ನನಗೆ ಕೂಡ ಉತ್ತರ ಕೊಟ್ಟಿದ್ದಾರೆ. ಹಿಂದೆ ಆನ್ಲೈನ್ ಗೇಮ್ಸ್ಗಳು ಯಾವುದಕ್ಕೂ ಕೂಡ ನಮಗೆ ಅನುಮತಿ ಕೊಟ್ಟಿಲ್ಲ ಸರ್ಕಾರ. ಆದರೆ ರಮ್ಮಿ ಅದು ಇದು ಅಂತಕೊಂಡು ಎಷ್ಟೋ ಜನ, ನಮ್ಮಲ್ಲಿ ಒಂದು ಉದಾಹರಣೆಗೆ ಒಬ್ಬ ಪೊಲೀಸೇ 25 ಲಕ್ಷದವರೆಗೂ ಸಾಲ ಮಾಡಿ ನೇಣಾಕೊಂಡು ಸತ್ತೋಗ್ಬಿಟ್ಟ ಅವನು. ಈ ಥರ ಪರಿಸ್ಥಿತಿಗಳಾಗಿದ್ದಾವೆ. ಆದ್ದರಿಂದ ದಯಮಾಡಿ ಯಾವ್ಯಾವ ಗೇಮ್ಸ್ಗೆ ನೀವು ಅನುಮತಿ ಕೊಟ್ಟಿಲ್ಲ ಸರ್ಕಾರ, ಅವೆಲ್ಲವನ್ನು ಕೂಡ ಬ್ಯಾನ್ ಮಾಡಬೇಕು. ಇಲ್ಲದಿದ್ದರೆ ಯುವಕರೆಲ್ಲರೂ ಕೂಡ ಹಾಳಾಗಿ ಹೋಗ್ತಾರೆ. ಮನೇಲಿ ಸಿಕ್ಕಂಟ ಖರ್ಚಿಗೆ ದುಡ್ಡೆಲ್ಲ ಅದನ್ನೆಲ್ಲ ತಗೊಂಡು ಅವ್ರು ಇವತ್ತು ಹಾಳು ಮಾಡಿ ಈ ಥರ ಆನ್ಲೈನ್ ಗೇಮ್ಸ್ಗೆ ತುತ್ತಾಗ್ತಾ ಇರ್ತಕ್ಕಂಥದ್ದನ್ನ ನೋಡ್ತೇವೆ. ಬೇಲಿನೇ ಎದ್ದು ಒಲೆ ಮೇಯ್ತು ಅನ್ನೋ ರೀತಿಯಲ್ಲಿ ಇವತ್ತು ಗುಲ್ಬರ್ಗಾದಲ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ಇಸ್ಪೀಟ್ ಆಡೋಂಥದ್ದನ್ನ ಅದೆಲ್ಲ ನಾವು ಮೊನ್ನೆ ಮಂತ್ರಿಗಳು ಇಬ್ಬರನ್ನ ಸಸ್ಪೆಂಡು ಮಾಡಿದ್ದಾರೆ. ಬಟ್ ಇವು ಆಗಬಾರ್ದು. ಅವ್ರು ಹೋಗಿ ಎಲ್ಲಿಂದ ಹಿಡಿತಾರೆ? ಅವರೇ ಕೂಡ ಇವತ್ತು ದುಡ್ಡಿಸ್ಕೊಂಡು ಬೇರೆ ಕಡೆ ಇಸ್ಪೀಟ್ ಆಡಿಸೋವಂಥದ್ದು ಜಾತ್ರೆಗಳಲ್ಲಿ ಇವೆಲ್ಲ ಮಾಡ್ತಾರೆ. ಹಿಂಗಾಗಿ ಸಾಕಷ್ಟು ಅನಾಹುತಗಳಾಗ್ತಾ ಇದೆ. ಅಂಥವ್ರ ಬಗ್ಗೆ ಶಿಸ್ತಿನ ಕ್ರಮ ಆಗಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಮತ್ತೆ ಇಂಡಸ್ಟ್ರಿಯಲ್ಲಿ ಇಲಾಖೆನಲ್ಲಿ ಎಲ್ಲ ತಾಲೂಕಲ್ಲೂ ಕೂಡ ಇಂಡಸ್ಟ್ರಿಯಲ್ಸ್ಗೆ ಒಂದು ಸ್ವಲ್ಪ ಒತ್ತನ್ನು ಕೊಡಬೇಕಾಗ್ತದೆ. ಜೊತೆಗೆ ಈ ಗಾರ್ಮೆಂಟ್ಸ್ಗೆ ಕೊಡಬೇಕು. ನಾನು ಮಂತ್ರಿಗಳನ್ನ ಕೇಳಿದ್ದೆ, ಪತ್ರನೂ ಕೂಡ ಬರೆದಿದ್ದಾರೆ. ಅವರು ಕೂಡ ಪತ್ರ ಹಾಕಿರ್ತಕ್ಕಂಥದ್ದು ನನ್ನ ಹತ್ರ ಇದೆ. ಅದರಲ್ಲಿ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದಲ್ಲಿ ನಮ್ಮ ರಾಜ್ಯದವರೇ ಕುಮಾರಸ್ವಾಮಿ ಅವರು ಇಂಡಸ್ಟ್ರಿಯಲ್ ಸಚಿವರಾಗಿರೋದ್ರಿಂದ ಇವತ್ತು ಭದ್ರಾವತಿ
BSL ಇದೆಲ್ಲ ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಸರ್ಕಾರ ಅವ್ರ ಜೊತೆ ಮಾತಾಡಲಿ. ಯಾಕೆ ನಮಗೆ ಈ ಮನಸ್ಥಿತಿ, ರಾಜ್ಯಕ್ಕೆ ನಮಗೇನೋ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನ ದಯಮಾಡಿ ಇವರು ಗಮನ ಇಟ್ಕೊಂಡು ಕೇಳಲಿ. ಕುಮಾರಸ್ವಾಮಿ ಅವ್ರಿಗೆ ಎಲ್ಲಿ ಹೆಸರು ಬರ್ತದೆ ಇದೆಲ್ಲ ಬಿಟ್ಬಿಡ್ಲಿ, ಸಂಕೋಚಿತ ಮನೋಭಾವ ಬೇಡ. ನಮ್ಮ ರಾಜ್ಯದಲ್ಲಿ HMT ಇಂಪ್ರೂವ್ ಮಾಡ್ಬೋದು. ಇವತ್ತು ಬೇರೆ ಆಂಧ್ರದವರೆಲ್ಲ ಉಪಯೋಗಿಸ್ಕೊತಾ ಇದ್ದಾರೆ, ಅವ್ರ ಇಂಡಸ್ಟ್ರಿಗೆ ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ. ಅದಾಗಬಾರ್ದು. ನಮ್ಮ ರಾಜ್ಯಕ್ಕೆ ಏನಾದ್ರು ಕೂಡ ಕೊಡುಗೆ ಆಗಲೇಬೇಕು. ನಮ್ಮವರೇ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇರೋದ್ರಿಂದ ಇಲ್ಲಿ ಅದನ್ನ ನೀವು ಉಪಯೋಗಿಸ್ಕೊಳ್ಳಿ. ದಯಮಾಡಿ ಇಂಡಸ್ಟ್ರಿಯಲ್ ಸಚಿವರು ಅವ್ರ ಜೊತೆ ಕೂತು ಚರ್ಚೆ ಮಾಡಿ ನಮ್ಮ ರಾಜ್ಯಕ್ಕೆ HMT ಆಗಲಿ, VSL ಆಗಲಿ, ಭದ್ರಾವತಿ ಆಗಲಿ ಇದೆಲ್ಲದನ್ನು ಕೂಡ. ಯಾಕೆಂದ್ರೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಕೋಲಾರದಲ್ಲಿ ಮೆಕನೈಸ್ಡ್ ಟಾಯ್ಸ್ದು ಒಂದು ಸಂಸ್ಥೆ ತರಲಿಕ್ಕೆ ಕೊಟ್ಟರು. ಮತ್ತೆ ಚಿತ್ರದುರ್ಗದಲ್ಲಿ LED ಲೈಟ್ಸ್ದು ಒಂದು ಯೂನಿಟ್ ಮಾಡ್ಲಿಕ್ಕೆ ಕೊಟ್ಟರು. ಹಾಸನಲ್ಲಿ ಸ್ಯಾನಿಟರಿ ಗೂಡ್ಸ್ ಮಾಡ್ಲಿಕ್ಕೆ ಕೊಟ್ಟರು. ಚಿಕ್ಕಬಳ್ಳಾಪುರದಲ್ಲಿ ಮೊಬೈಲ್ ಕಾಂಪೋನೆಂಟ್ಸ್ ಮಾಡ್ಲಿಕ್ಕೆ ಕೊಟ್ಟರು. ಈ ತರ ಕ್ಲಸ್ಟರ್ಗಳು